ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಗಂಟು ನೋವಿಗೆ, ಮೈಕೈ ನೋವಿಗೆಲ್ಲ ಒಳ್ಳೆ ಒಂದು ಜ್ಯೂಸ್ ಮಾಡುವ. ನಾವು ಜ್ಯೂಸ್ ಮಾಡಲಿಕ್ಕೆ 2-3 ಅಂಜೂರ ತಗೊಂಡಿದ್ದೀನಿ. ಅಂಜೂರ ನಮಗೆ ಒಳ್ಳೆ ಶಕ್ತಿ ಕೊಡ್ತದೆ ಅಂತಲೇ ಹೇಳ್ಬೋದು. ಮತ್ತು ಖರ್ಜೂರ ತಗೊಂಡಿದ್ದೀನಿ. ನಾನೀಗ ಇದರದ್ದು ಬೀಜ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಇದು ಅಂಜೂರ ಮುಂದೆ ಹೇಳ್ತೀನಿ, ಅದರಲ್ಲದೆ ಏನು ಬೆನಿಫಿಟ್ ಅಂತ. ಒಂದು ಟೀ ಸ್ಪೂನುಕ್ಕಿಂತ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ನಾನು ಟೀ ಸ್ಪೂನ್ ಆದರೆ 2-3 ಸ್ಪೂನ್ ಆಗುತ್ತೆ. ಅದರಲ್ಲಿ 3 ಬಿಳಿ ಎಳ್ಳು ತಗೊಂಡಿದ್ದೀನಿ. ಮತ್ತು 1 ಲೋಟ ಹಾಲು ತಗೊಂಡಿದ್ದೀನಿ. ಇದನ್ನೀಗ ನಾವು ಚೆಂದ ಮಾಡಿ ತೊಳ್ಕೊಳ್ವ. ಇದು ತೊಳಿಲಿಕ್ಕೆ ನಾವು ಒಂದು ಮೆಥಡ್ ಮಾಡುವ ನೋಡಿ. ಅದು ನಾವು ಬೇರೆ ಥರ ತೊಳೆದ್ರೆ ಸಿಗೋದಿಲ್ಲ, ಕೈಗೆ ತುಂಬ ಕಿರಿಕಿರಿ ಆಗ್ತದೆ. ಅದಕ್ಕೆ ನಾನೊಂದು ಇದರಲ್ಲಿ ಚಹಾ ಸೋಸೋದಲ್ಲಿ ಹಾಕ್ಕೊಂಡು ಅದಕ್ಕೆ ಫುಲ್ಲು ನೀರು ಹಾಕ್ಕೊಂಡು ಒಂದು ಸ್ಪೂನ್ ಹಾಕಿ ಅದರ ಎಲ್ಪಿಂದ ತೊಳ್ಕೊಳ್ವ. ತೊಳೆದ್ರೆ ಅದು ನಮಗೆ ಕ್ಲೀನಾದಾಗ ಸಹ ಆಗ್ತದೆ. ಚಿಕ್ಕ ಚಿಕ್ಕ ಮಣ್ಣು ಎಂತಾದರೂ ಇದ್ದರೆ ಅದು ಸಹ ನೀರಲ್ಲಿ ಹೋಗಿ ಬಿಡ್ತದೆ. ಅದಕ್ಕೆ ನೋಡಿ ಈ ಥರ ಮಾಡಿದರೆ ಅದು ಕ್ಲೀನ್ ಆಗ್ತದೆ ನೋಡಿ. ನಾವು ರಾಗಿ ಎಲ್ಲ ತೊಳೆಯುವಾಗೆಲ್ಲ ನಾವು ತುಂಬ ಜಂಜಾಟ ಮಾಡ್ತೀವಿ. ರಾಗಿ ಆದರೆ ಅಡಿಯಲ್ಲಿ ಕೂತ್ಕೊಳ್ತದೆ. ಇಂಥೆಲ್ಲ ಚಿಕ್ಕ ವಸ್ತು ಎಲ್ಲ ತೊಳೆಯುವಾಗ ನಮಗೆ ಇದು ಸ್ವಲ್ಪ ಕಿರಿಕಿರಿ ಮಾಡ್ತದೆ ನೋಡಿ. ಈಗ ತೊಳೆದು ಎಷ್ಟು ಕ್ಲೀನ್ ಆಯ್ತು ನೋಡಿ. ಈಗ ತೊಳ್ಕೊಂಡ್ರೆ ನಮಗೊಂದು ಸಮಾಧಾನ. ಈಗ ತೊಳ್ಕೊಂಡು ಅದನ್ನು ತೆಗೆದಿಟ್ಕೊಳ್ವ. ಬೇರೆ ನೀರು ತೊಗೊಂಡು ಈ ಅಂಜೂರ ಸಹ ಸ್ವಲ್ಪ ತೊಳ್ಕೊಂಡ್ಬಿಡುವ. ನಿಮಗೆ ಟೈಮ್ ಇದ್ದರೆ ಅಂಜೂರ ನೀರಿಗೆ ಹಾಕಿ ನೆನೆಸಿಡಿ ಬಿಸಿನೀರಲ್ಲಿ, ಅದು ಬೇಗ ಗ್ರೈಂಡ್ ಆಗ್ತದೆ. ಯಾಕೆಂದರೆ ನಾನು ಗ್ರೈಂಡ್ ಮಾಡುವಾಗ ನನಗೆ ಸ್ವಲ್ಪ ಕಿರಿಕಿರಿ ಆಯಿತು, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ನೀವು ಬಿಸಿನೀರಲ್ಲಿ ನೆನೆಸಿಟ್ರೆ ಇದರದ್ದು ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಳ್ತದೆ. ಈಗ ತೊಳೆದು ತೆಗೆದಿಟ್ಕೊಂಡು ನಾವು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕುವ ನೋಡಿ. ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಪೇಸ್ಟ್ ಮಾಡ್ಕೊಂಡು ಬರುವ. ನಮ್ಮ ಎಳ್ಳು ಇದೆಲ್ಲ ಹಾಕಿ ನಮಗೆ ಶುಗರು ಎಂತ ಸಹ ಬೇಡ. ಇದೇ ಒಳ್ಳೆ ಟೇಸ್ಟಾಗಿ ಬರ್ತದೆ. ಅಂಜೂರ ನಾವು ಖರ್ಜೂರ ಎಲ್ಲ ಹಾಕಿದ್ವಲ್ಲ, ಟೇಸ್ಟಾಗಿ ಬರ್ತದೆ. ನಿಮಗೆ ಬೇಕಿದ್ದರೆ ಬಾದಾಮು, ಗೋಡಂಬಿ ಇಂಥದ್ದೆಲ್ಲ ಹಾಕ್ಕೊಳ್ಳಿ ನೋಡಿ. ಇದು ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಂಡು ಫಸ್ಟ್ ಸ್ವಲ್ಪ ಹಾಲಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಜಾಸ್ತಿ ಹಾಲಾಕಿ ಫುಲ್ ಇದು ಮಾಡಿ ಒಳ್ಳೆ ಒಂದು ಮಿಕ್ಸ್ ಕೊಡುವ. ತುಂಬಾ ರುಚಿ ಇರ್ತದೆ ಒಂದು. ಮತ್ತು ನಮಗೆ ಮಾಂಸಖಂಡಗಳು ಗಟ್ಟಿ ಆಗ್ತದೆ. ಹಳೆ ನೋವಿಂದ ನಮಗೆ ಬಿಡುಗಡೆ ಸಿಗ್ತದೆ. ನಾವು ತುಂಬ ಶುಗರ್ ಎಲ್ಲ ಇದ್ದವರು ಇದಕ್ಕೆ ಯಾವುದೇ ಸ್ವೀಟ್ ಹಾಕೋದು ಬೇಡ, ಹಾಗೆ ಇರ್ತದೆ. ಶುಗರ್ ಇಲ್ಲದವ್ರು ಬೇಕಿದ್ದರೆ ಕಲ್ಲು ಸಕ್ಕರೆ, ಬೆಲ್ಲ ಯಾವುದನ್ನಾದರೂ ಹೀಗೆ ಆ್ಯಡ್ ಮಾಡಿಕೊಂಡು ಕುಡಿತೀವಿ. ಹೀಗೆ ತುಂಬ ಟೇಸ್ಟಾಗಿ ದಪ್ಪಾಗಿ ತಿಕ್ಕಾಗಿ ಬರ್ತದೆ ನೋಡಿ. ಇದು ಎಂತಂದರೆ ನಮಗೆ ಮಾಂಸಖಂಡಗಳು ತುಂಬ ನೋವಿರ್ತದೆ, ಭುಜ ನೋವು, ಕೈ ನೋವು, ಕಾಲು ನೋವು, ಕೆಲವರಿಗೆ ತುಂಬ ಹಳೆ ನೋವು ಇರ್ತದೆ. ಇದನ್ನು ಕುಡಿತಾ ಬಂದರೆ ನಮಗೆ ಕ್ರಮೇಣ ಕಮ್ಮಿ ಆಗ್ತದೆ. ನಾವು 1-2 ದಿನ ಕುಡಿದು ನನಗೆ ಗಂಟು ನೋವು ಕಮ್ಮಿ ಆಗಲಿಲ್ಲ ಅನ್ನೋದಲ್ಲ. ಇದನ್ನು ವಾರಕ್ಕೊಂದು 2 ಸರ್ತಿ ನಾವು ಅಳವಡಿಸ್ಕೊಳ್ಬೇಕು. ಅದರಿಂದ 2 ಸಲ ಕುಡಿಯೋದ್ರಿಂದ ನಮಗೆ ಮಾಂಸಖಂಡಗಳ ಗಟ್ಟಿ ಆಗ್ತದೆ. ನಮಗೆ ಬೆನ್ನು ನೋವು ಮತ್ತು ಈ ಗಂಟು ನೋವೆಲ್ಲ ಇರ್ತದೆ ನೋಡಿ, ಅವರಿಗೆ ತುಂಬ ಒಳ್ಳೆಯದಾಗ್ತದೆ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ನಿದ್ರೆ ಬರ್ತದೆ. ನಮಗೆ ರಕ್ತ ಸೇರ್ತದೆ. ಹೀಗೆಲ್ಲ ತುಂಬ ಪ್ರಯೋಜನಗಳಿರ್ತದೆ ನೋಡಿ. ಇದನ್ನು ಕುಡಿತಾ ಬನ್ನಿ, ನಿಮಗೂ ಬೆನಿಫಿಟ್ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನೀವು ಎಣಿಸ್ತೀರ ಇದು ಒಳ್ಳೆಯ ರೆಸಿಪಿ ಅಂತ.